ನಂದೇನು ಕೈವಾಡ ಇದ್ರಲ್ಲಿ ಇಲ್ಲ ನಿಜವಾಗ್ಲೂ ಹುಚ್ಚ ಸುಮ್ಮನೆ ಮಾಡ್ತಾನೆ. ಇದ್ರೊಳಗಡೆ ಹಾಕೊಳ್ಳೋಣ. ನಾನು ಮಾಡಿಬಿಟ್ಟಿದ್ದೀರಿ. ಮಾಡಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್. ಸೊ ಫ್ಯಾಮ್, ನಿಮ್ಮೆಲ್ಲರಿಗೂ ಸಂಡೇ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬ್ಲಾಗ್ನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಒಂದು ಬ್ಲಾಗ್ ಹೆಂಗೆ ಬರುತ್ತೆ, ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಈ ವಿಡಿಯೋ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಇವಾಗ ಮಾರ್ನಿಂಗ್ ನನ್ನ ಒಂದು ಕೆಲಸ ಏನಿದೆ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊತಾ ಇದ್ದೀನಿ. ಬಟ್ಟೆ ಎಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೋಬೇಕು. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಒಣಕ್ಕೆ ಹಾಕಿದ್ದೆಲ್ಲ ತೊಗೊಂಡು ಬಂದು ಮಡ್ಚಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪಾತ್ರೆನೂ ಕೂಡ ಎಲ್ಲ ತೊಳೆದಾಯಿತು. ಅದಾದಮೇಲೆ ಇವತ್ತು ಕಿಚನಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಇನ್ನು ಬಟ್ಟೆ ಒಂದು ಮಡಚಬೇಕು. ಪಾತ್ರೆ ಎಲ್ಲ ತೊಳೆದಾಗಿದೆ, ಸ್ವಲ್ಪ ಶೆಲ್ಫ್ ಕ್ಲೀನ್ ಮಾಡ್ಕೋಬೇಕಷ್ಟೇ. ಅದಾದಮೇಲೆ ಬುಡ ಕಟ್ ಮಾಡಬೇಡ ಅಂತ ಹೇಳಿಲ್ವ ಖುಷಿ? ನಾಳೆ ಫ್ರೀ ಅಪ್ಪ, ನಾಳೆ ಬೇರೆ ಈಗ ಕಟ್ ಮಾಡಿ ಇಡ್ತೀಯ. ಅದಕ್ಕೆ ನನ್ನ ಮಗ ಏನು ಅಂತ ಅಂದರೆ, ಈ ಎಗ್ ಮಿಕ್ಸೆಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ನ ರೆಡಿ ಮಾಡ್ತೀನಿ ನಾನು ಅಂತ ಹೇಳಿ ರೆಡಿನ ಮಾಡ್ತಾ ಇದ್ದ. ಎಲ್ಲೋ ನಾವು ಬೆಳಿಗ್ಗೆ ಒಂದು ನಿಮಿಷ ಸ್ಟಾಪ್ ಆಮೇಲಿಂದ ಮಾಡ್ತೀನಿ. ಅದೇನು ಹೇಳ್ತಿದೆಯಲ್ಲ ಹೇಳು. ನಾವು ಬೆಳಿಗ್ಗೆನೇ ಹೇಳಿರ್ತೇನೆ ಅಪ್ಪ ಮಟನ್ ಮಾಡ್ತಾಯಿತ್ತು ಅಂತ. ಹೇಳು ಆಯ್ತು. ಇವಾಗ ಹೋಗಿ ತಗೋಬತ್ತು ಸುಮ್ಮನೆ ತಿನ್ನೋದು. ಏನ ಮಟನ್ ಫ್ರೈಡ್ ರೈಸ್ ಮಾಡ್ಕೊಂಡಾಯ್ತು. ಇವಾಗ ಏನಾಗಿದೆ ಅಂತಂದ್ರೆ, ಎಲ್ಲ ಕವರ್ ಇಲ್ಲಿ ಇಟ್ಟು ಇಲ್ಲೇ ಇಟ್ಟು ಮಟನ ಚಿಕನ ಚಿಕನ್ ನೋಡಿ, ಚಿಕನ್ ಫ್ರೈಡ್ ರೈಸ್ ತಿರ್ಗ್ಸದ. ಏನ ಚಿಕನ್ ಫ್ರೈಡ್ ರೈಸ್ ಹಾಗೆ ಮಾಡ್ಬಿಡೋದು. ಮುಚ್ಕೊಂಡು ಅದೇನು ಮಾಡ್ತಿದೆಯಲ್ಲ ಮಾಡು ಸುಮ್ಮನೆ. ಇವತ್ತು ಅವನು ಕ್ರಿಕೆಟಿಂದ ಬಂದು ಹೇಳಿದ್ನಲ್ಲ, ಎಗ್ಗು ಮತ್ತು ವೆಜಿಟೇಬಲ್ಸು ಮಿಕ್ಸೆಡ್ ಫ್ರೈಡ್ ರೈಸ್ನ ಮಾಡ್ತೀನಿ ಅಂತ ಹೇಳಿ ಅವ್ನು ಮಾಡ್ತಾಯಿದ್ದ. ನಮ್ಮ ಮನೇಲಿ ತಿಂಡಿ ಸ್ವಲ್ಪ ಲೇಟಾಗಿ ತಿನ್ನೋದು ಯಾವಾಗಲೂ ಅಷ್ಟೇ. ಅದರಲ್ಲೂ ಸಂಡೇ ಸ್ವಲ್ಪ ಲೇಟು. ಯಾಕೆ ಅಂತ ಅಂದರೆ, ಗಂಜಿ ಎಲ್ಲ ಕುಡಿದು, ಇವಾಗ ಇವನು ಕ್ರಿಕೆಟಿಂದ ಸಂಡೇ ಲೇಟಾಗಿ ಬರ್ತಾನೆ, ಗಂಜಿ ಕುಡಿದು ಹಾಲೆಲ್ಲ ಕುಡ್ದಿರ್ತಾರಲ್ವ, ಒಂದು 11 ಗಂಟೆ ಮೇಲೆ ತಿಂಡಿ ತಿನ್ನೋದು. ಹಂಗಾಗಿ ಇವತ್ತು ಫ್ರೈಡ್ ರೈಸ್ನ ನಾನೇ ಮಾಡ್ತೀನಿ ಅಂತ ಹೇಳಿ ಪಾಪ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದ. ನಾನು ಕೂಡ ವೆಜಿಟೇಬಲ್ಸ್ ಎಲ್ಲ ತೆಗೆದು ಕೊಟ್ಟೆ. ಬಟ್ ಏನು ಮಾಡೋದು, ಅಷ್ಟರಲ್ಲಿ ಅವರಪ್ಪ ಮಟನ್ ಬಂದರು. ಮಟನ್ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಹೋದ್ರು, ಕೊಟ್ಬಿಟ್ಟು. ಏನೋ ಮತ್ತೇನ ತಿಂತೀನಿ ಮಟನ್ನ. ಈಗ ಸುಮ್ಮನೆ ನೋಡಿ, ನಾಳೆ ಫ್ರೈಡ್ ರೈಸ್ ಮಾಡ್ಕೊಳ್ಳೋದ, ಮಟನ್ ಮಾಡೋಣ ಅಥವಾ ರಾತ್ರಿಗೆ ಮಾಡ್ಕೊತೀನಿ ನಾನು. ರಾತ್ರಿ ನಾನ್ ವೆಜ್ ರಾತ್ರಿ ನೀಟಾಗಿ ಖಾಲಿ ಮಾಡ್ಬೇಕು ತಾನೇ. ನಾಳೆ ಮಂಡೇ ಪೂಜೆ ಎಲ್ಲ ಮಾಡಕ್ಕೆ ಇವತ್ತು ಮುಗಿಸ್ಕೋಬೇಕು ಮಾಡ್ಬಿಟ್ಟು. ನಾಳೆ ಮಧ್ಯಾಹ್ನಕ್ಕಲ್ವಾ ಸ್ಕೂಲ್? ಅದಕ್ಕೆ ಬೆಳಿಗ್ಗೆ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ನಾನು. ಎಗ್ ಬೇಡ, ಎಗ್ಗು ನಾಡಿದ್ದು ಮಾಡ್ಕೊಳ್ಳೋಣ. ಈ ರೀತಿನಲ್ಲಿ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಆಗಿದೆ. ಹೆಂಗೆ ಮುಂದುವರಿಯುತ್ತೆ ಸಂಡೇ ವ್ಲಾಗ್ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಅಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ. ಪಾಪ ಇವಾಗೇನು ಹೆಚ್ಬಿಟ್ಟು ಎತ್ತಿಡ್ತೀಯ? ಬೇಡ ಬಿಡು, ಬೆಳಿಗ್ಗೆ ಹೆಚ್ಕೊಳ್ಳೋಣ. ಏನಾದರೂ ಮಾಡ್ಕೋ, ಕಟ್ ಮಾಡ್ಬಿಟ್ಟು ಹೋಗ್ಲಿ. ತರಕಾರಿ ಎಲ್ಲನೂ ತರಕಾರಿ ಬಾಕ್ಸ್ಗಳಿಗೆ ಎತ್ತಿಟ್ಬಿಡು. ನಾನು ಮಾಡ್ಕೊಳ್ಳೋದು ಏನ ಫ್ರೈಡ್ ರೈಸ್ನ ಯಾರಿಗಾದ್ರು ಎಷ್ಟು ಜನಕ್ಕಾದ್ರೂ ಮಾಡ್ಕೋ. ನಿಮಗೆ ಮಟನ್ ಬರ್ತಲ್ಲ. ನಂದೇನು ಕೈವಾಡ ಇದ್ರಲ್ಲಿ ಇಲ್ಲ ನಿಜವಾಗ್ಲೂ. ಹುಚ್ಚ ಸುಮ್ಮನೆ ಮಾಡ್ತಾನಂತಾಗಿ ತಿರ್ಗಾ ಫೋನ್ ಮಾಡ್ತಾವಳೆ. ಬೇಡ ಸಾಕು ಸುಮ್ಮನಿರು ಅಂತ ಹೇಳ್ತಾಯಿಲ್ಲ, ಮತ್ತೆ ಫೋನ್ ಮಾಡ್ತಾವಳೆ. ಹಾಗೆ ಇದು ಬಂದು ನನ್ನ ತಂಗಿಗೆ ನನ್ನ ಮಗ ಫ್ರಾಂಕ್ ಮಾಡ್ತಾ ಇರೋದು.
ಅವಳಿಗೆ ಏನೋ ವಿಷಯ ಹೇಳೋಕ್ಕೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ನಮ್ಮಮ್ಮ ಹೊಡಿತವ್ರೆ, ಅಕ್ಕ ಬಾ ಪ್ಲೀಸ್ ಬಾ, ಅಮ್ಮ ಬೇಡ ಅಮ್ಮ ನಿಮ್ದು ಅಮ್ಮಯ್ಯ ಅಂತೀನಿ ಅಮ್ಮ ಅಂತ ಏನು ಆಟ ಆಡ್ತಾಯಿದ್ದ ಅಂತ ಅಂದರೆ ಅದು ಕಾಲಲ್ಲಿ ಕೂಡ ಇತ್ತಲ್ಲ, ಹಂಗಾಗಿ ವಿಡಿಯೋ ಸೌಂಡ್ ಬರ್ತಾ ಇರಲಿಲ್ಲ, ಅವ್ನು ಮಾಡ್ತಾಯಿರೋ ಆ್ಯಕ್ಷನ್ ಮಾತ್ರ ಕಾಣಿಸ್ತಾ ಇದೆ, ವಾಯ್ಸ್ ಓವರ್ ಬರ್ತಾ ಇರಲಿಲ್ಲ. ಅಂದರೆ ಕಾಲಲ್ಲಿ ಇದ್ವಲ್ಲ, ಮಾತಾಡ್ತಿದ್ವಲ್ಲ, ಹಂಗಾಗಿ ಅದು ಸೌಂಡ್ ತೊಗೊಂಡಿಲ್ಲ ಅಷ್ಟೇ. ಆದರೆ ಅವನ ಆ್ಯಕ್ಟಿಂಗ್ನ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಯಾವ ಪರಿ ಅವನು ಅಲ್ಲಿ ಸೌಂಡ್ ಕೇಳಿಸೋದಕ್ಕೆ ಕುತ್ಕೊಂಡತ್ರೂ ಆಗುತ್ತೆ, ಆದರೆ ಅವನು ಇಲ್ಲಿ ಬಿತ್ಕೊಂಡು, ಅದು ನಾರ್ಮಲ್ ಕಾಲ್ ಮಾಡಿದ್ದು, ವಿಡಿಯೋ ಕಾಲು ಅಲ್ಲ. ಆ ನಾರ್ಮಲ್ ಕಾಲ್ಗೆ ಕುತ್ಕೊಂಡು ಹತ್ಕೊಂಡು ಆ್ಯಕ್ಟಿಂಗ್ ಮಾಡಿದರೂ ಪರವಾಗಿರಲಿಲ್ಲ, ಆದರೆ ಅತಿಯಾಗಿ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ನೋಡಿ. ಅದು ಎಷ್ಟು ಓವರ್ ಆ್ಯಕ್ಟಿಂಗು ಅಂತಂದರೆ ಎಲ್ಲೋ ಇಲ್ಲೇ ಅವರು ನೋಡ್ತವ್ರೇನೋ ಅದಕ್ಕೋಸ್ಕರ ಅವನು ಈ ರೀತಿ ಆಡ್ತವನೆ ಅನ್ನೋ ರೀತಿಯಲ್ಲಿ ಆ್ಯಕ್ಟಿಂಗ್ನ ಮಾಡ್ತವನೆ. ಬಿತ್ಕೊಂಡು ಒದ್ದಾಡಿಕೊಂಡು ಬೆಲ್ಟೆಲ್ಲ ತೊಗೊಂಡು ಆ ಬೆಲ್ಟ್ನಲ್ಲಿ ಹಾಸಿಗೆ ಮೇಲೆಲ್ಲ ಹೊಡೆದು ನೋಡೋಕೆ ಸೌಂಡ್ ಹೆಂಗೆ ಬರ್ತೈತೆ. ಅವಳು ಒಂದು ಸ್ವಲ್ಪ ಹೊತ್ತು ಗಾಬರಿನೇ ಆಗಿಬಿಟ್ಟಿದ್ಲು. ಅವಳು ಅದರಲ್ಲೂ ಮಕ್ಳುಗಳ ಬಗ್ಗೆ ಅಂತೂ ತುಂಬ ಅಂದರೆ ತುಂಬಾ ಸೆನ್ಸಿಟಿವ್ ಇದ್ದಾಳೆ ನನ್ನ ತಂಗಿ. ಮಕ್ಳಿಗೇನಾದರೂ ಒಂದು ಸ್ವಲ್ಪ ನೋವಾಯಿತು ಅಂತ ಅಂದ್ರೂ ಅವಳು ಸಹಿಸ್ಕೊಳ್ಳೋದಿಲ್ಲ. ಅವಳ ಮಕ್ಕಳಾದರೂ ಅಷ್ಟೇ, ನಮ್ಮ ಅಕ್ಕನ ಮಕ್ಕಳು ಯಾರ ಮಕ್ಕಳಾದರೂ ಅಷ್ಟೇ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಇದ್ದಾಳೆ. ಅವಳಿಗೆ ಫ್ರಾಂಕ್ ಮಾಡಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಅವಳು ಮಾತಾಡಿ ಫೋನ್ ಇಟ್ಟು ಹೊಡಿತವಳೆ ಅಕ್ಕ ಪಾಪನಿಗೆ ಅಂತ ಹೇಳಿ ಅವ್ರ ಬಾವಂಗೆ ಕಾಲ್ ಮಾಡಿ ಅವ್ರ ಬಾವು ಫಂಕ್ಷನಲ್ಲಿದ್ದೀನಿ ಅಂತ ಅಂದಿದ್ದಕ್ಕೆ ಇನ್ನು ಅವ್ರು ಗಾಬರಿ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅವ್ರಿಗೇನು ಹೇಳಿಲ್ವಂತೆ. ಅದಾದಮೇಲೆ ಅವ್ರ ಯಜಮಾನ್ರ ಕೈಲಿ ವಿಡಿಯೋ ಕಾಲ್ ಮಾಡಿಸಿದ್ಲು. ಅಕ್ಕ ಹೊಡಿತವಳೆ, ಒಂದು ಸ್ವಲ್ಪ ಯಾಕೆ ಕೇಳಿ ಅಂತ ಹೇಳಿ. ಅಯ್ಯೋ ರಾಮ ಅನ್ನಿಸ್ಬಿಡ್ತು. ಅವ್ರು ಹೇಳ್ತಾ ಇದ್ದಾರಂತೆ, ಅವ್ನು ನಿನಗೆ ತಮಾಷೆ ರೇಗಿಸ್ತವನೇ, ಸುಮ್ಮನಿರು, ಹೊಡೆದ್ರೆ ಅಕಸ್ಮಾತು ಅವನಿಗೆ ಫೋನ್ ಮಾಡೋಕ್ಕೆ ಫೋನು ಕೊಡ್ತಾರೆ ಅಂತ ಹೇಳಿ. ಆದರೂ ಅವಳು ಕೇಳ್ತಿರ್ಲಿಲ್ವಂತೆ. ಒಂದೇ ಸಮ ವೀಡಿಯೋ ಕಾಲ್ನೇ ಮಾಡಿಸಿ ಕೊನೆಗೆ ನೋಡಿದ್ಲು. ಇಂಥ ನನ್ನ ಮಗ ಅಂತ ಅಂದರೆ ಓವರ್ ಆ್ಯಕ್ಟಿಂಗ್ ನನ್ನ ಮಗ. ನಿಜವಾಗ್ಲೂ ವೀಡಿಯೋ ಕ್ಯಾಮ್ರಾಗೆ ಪರ್ಫೆಕ್ಟ್ ಆಗಿದ್ದಾನೆ ನೋಡಿ ಇವನು. ಹಾಗೆ ನನಗೆ ಏನು ನಾನ್ ವೆಜ್ ಮಾಡಿದ್ರು ಯಾಕೋ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಂಗಾಗಿ ಒಂದು ಪೀಸ್ ಚಾಕ್ಲೇಟ್ ಕೇಕ್ ತರಿಸ್ಕೊಂಡಿದ್ದೀನಿ. ಯಮ್ಮಿ. ಆದರೆ ಈ ಚಾಕ್ಲೇಟ್ ಕೇಕ್ಗಿಂತ ಇನ್ನೂ ಡಾರ್ಕ್ ಚಾಕ್ಲೇಟ್ ಕೇಕ್ ಬರ್ತದಲ್ಲ, ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತೈತೆ. ಅದನ್ನು ತಂದುಕೊಡ್ಲಾ ಅಂತ ಅಂತವನೆ. ನೋಡ್ತೀನಿ, ಇದನ್ನು ತಿಂದ್ಬಿಟ್ಟು ನನಗೆ ಸಮಾಧಾನ ಅನ್ನಿಸ್ಲಿಲ್ಲ ಅಂದರೆ ಇನ್ನೊಂದು ಪೀಸ್ ಚಾಕ್ಲೇಟ್ ಕೇಕ್ನ ತರಿಸ್ಕೊಂಡು ತಿಂತೀನಿ. ಕೊಡೋ ಕವರ್ನ ಇಟ್ಕೊತೀನಿ, ಅದು ಬಿದ್ದೋಯ್ತೈತೆ ನೆಟ್ಸ್ ಎಲ್ಲ ಸೈಡಲ್ಲಿ. ಎತ್ಕೊಬಿಡು ಕ್ರೀಮ್ ಬೇಡ ನನಗೆ. ಫುಲ್ ಅಷ್ಟು ಪೀಸ್ ಎತ್ಕೊಬಿಡು. ಚಿಕ್ಕಮ್ಮ ಕ್ರೀಮ್ ಅಷ್ಟು ಇಷ್ಟ ಆಗಲ್ಲ. ಈಗ ಬನ್ಸ್ ತಿನ್ಬೇಕಷ್ಟೆ. ಇದು ಡಾರ್ಕ್ ಬನ್ ಬರ್ತಾವಲ್ಲ, ಅದನ್ನು ತಿನ್ನಬೇಕು. ಚೆನ್ನಾಗಿತ್ತು. ಪೇಸ್ಟ್ರಿ ಬೇಡ, ಕೇಕ್ ಬೇಕು. ಕೇಕೆ ಡಾರ್ಕ್ ಕಲರಲ್ಲಿ ಬರ್ತಿದ್ದಲ್ಲ, ಅದನ್ನು ತಿನ್ನಬೇಕು. ಮನಿ ಏನಕ್ಕೆ? ಹಾಂ ಏನು ಬೇಡವಾ? ಬೇಕು. ಮನಿ ಕೊಡಿ. ಹಾಂ ಮನಿ ಮನಿ ದುಡ್ಡು ರೊಕ್ಕ ಎಲ್ಲ ಗೀರ್ಕೊಂಡಿದ್ಯಾ? ಎಷ್ಟು ಉದ್ದ ಗೀರ್ಕೊಂಡೈತೆ? ಎಲ್ಲಿ ಕರಿಯ ಕತ್ತೆನೂ ಹುಸಿ ಕರ್ಕೊಯ್ತೈತಿ. ನೀವು ಹೋಗ್ಬಿಡಕಣ ಬಿಸಿಲಿಗೆ. ಇನ್ನೊಂದು ತಿನ್ಬೇಕು ಅನ್ನಿಸ್ತೈತೆ. ಡಾರ್ಕ್ ಕಲರ್ ಕೇಕ್ ಬೇಕು. ಆದರೆ ಕಾಫಿ ಪೌಡ್ರ್ ಕಲರ್ ಬರ್ತಿತ್ತಲ್ಲ, ಎಲ್ಲೋ ಕಾಣಿಸ್ತಲ್ಲ. ಹೌದಾ? ಹಾಂ, ನೀನೇ ಪ್ರೀತಿಯಿಂದ ತಂದ್ಕೊಡು. ದುಡ್ಡು ಇಸ್ಕೊತಾರ ಅಮ್ಮನ ಹತ್ರ ದುಡ್ಡು ಇಸ್ಕೊತಾರ. ಹಾಗೆ ಸಂಡೇ ಸ್ಪೆಷಲ್ ನಾನು ನಿಮಗೆ ಇವತ್ತು ಒಂದು
ಕೋಲ್ಡ್ ಕಾಫಿನ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಾಫಿನೇ ಮಾಡ್ತಾ ಇರೋದು, ಬೇರೆ ಎತ್ತವು ನೋಡಿದ್ದು. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ತಿನ್ಬಿಟ್ಟು ಇವಾಗ ಒಂದು ರೀಲ್ಸ್ ಮಾಡಬೇಕು, ನಾನು ನನ್ನ ಮಗನು ಒಂದು ಕಂಟೆಂಟ್ ವಿಡಿಯೋ ತೆಗೆದು. ಪೂರ್ತಿ ಡಾರ್ಕಾ? ಯಾಕೆ ಹೇಳು? ಗಾಡಿ ಕಾಲೇ ಮುರಿತೀನಿ ನಾನು, ಗಾಡಿ ಮುಟ್ಟಿದ್ರೆ. ಏನು ಬೇಕಾಗಿಲ್ಲ, ನಡ್ಕೊಂಡು ಹೋಗ್ತಾರದು ತಗೋಬ, ಇಲ್ಲ ಅಂದ್ರೆ ಬೇಡ ಬಿಡು ಸಾಕು. ಒಂದು ಕಂಟೆಂಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದು ತಿಂದ್ಬಿಟ್ಟು ಹೋಗಿ ಆ ವಿಡಿಯೋ ಮಾಡಿಬಿಟ್ಟು ಅದಾದಮೇಲೆ ಕಾಫಿ ತೋರಿಸ್ತೀನಿ. ಸಾರಿ, ಕಾಫಿ ರೆಸಿಪಿ ತೋರಿಸ್ತೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಚೆನ್ನಾಗಿತ್ತು, ಸೂಪರ್ ಆಯಿತು. ತಿನ್ನಬೇಕು ಅನ್ನಿಸ್ದಾಗ ಏನಾದರೂ ತಿನ್ಕೊಬಿಡ್ಬೇಕು. ನೆಕ್ಸ್ಟ್ ತಿನ್ನೋಕ್ಕೆ ನಾವು ಇರ್ತೀವ ಇರಲ್ವ ಗೊತ್ತಿಲ್ಲ, ಹಂಗಾಗಿ ಯಾವಾಗ ತಿನ್ನಬೇಕು ಅನಿಸುತ್ತೆ ಅವಾಗ ತಿನ್ಕೊಡ್ಬೇಕು. ಹಾಗೆ ಇವಾಗ ಒಂದು ರೌಂಡ್ ಹಂಗೆ ನೀರು ತೊಟ್ಟಿಟ್ಬಿಟ್ಟತ್ತ ಹಿಂಗೆ ಫೋನ್ ಮೇಲೆ. ಇಲ್ಲಿ ನಮ್ಮ ಮುಂದೆ ಹೋಗ್ತೀನಿ, ನಮ್ಗೆ ಗೊತ್ತು ಇಲ್ಲ. ಅಯ್ಯಪ್ಪ ಬೀಳಿಸ್ಬಿಟ್ಟಿಯೇ. ಒಂದು ರೌಂಡ್ ಮನೆ ಹತ್ರ ಬಂದ್ವಿ. ಅದ್ಭುತ, ಮಾತಾಡೋಕ್ಕಾಗಲ್ಲ. ತಾಸಿ ಆಗಿದ್ದಿನ ಸಂಜೆ ಟೈಮ್ ಎಲ್ಲ ಮುಗಿದ್ಮೇಲೆ ನಾನು ಅಕ್ಕ ತಂಗಿ ಹಾಗೆ ಒಂದು 5 ನಿಮಿಷ ಬಂದೋಗಿದ್ದಷ್ಟೇ. ಫ್ಲೋರ್ ಮೇಲೆ ಹತ್ತಿರಲಿಲ್ಲ. ಸೊ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ವಿಂಡೋಸಿಂದ ಚೆನ್ನಾಗಿ. ಹಾಂ, ಸುಸ್ತಾಯ್ತು ಕಣ. ಹಾಂ, ನಡಿ ಮೇಲೆ ಸುಮ್ಮನೆ ಸೈಲೆಂಟಾಗಿ. ಸುಸ್ತಾಯಿತು, ನೀರು ಬೇರೆ ತೊಟ್ಟಿತ್ತೈತೆ. ಹುಡುಗ ಏನು ಮಾಡ್ಬಿಡ. ಯಪ್ಪ, ಎಲ್ಲೆಲ್ಲೋ ಇಟ್ಕೊತಿತ್ತಲ್ಲೋ. ಫ್ಲೋರ್ ಮೇಲಂತೂ ಚೆಂದ ಗಾಳಿ ಬೀಸ್ತೈತೆ. ನೀರಲ್ಲೆಲ್ಲ ಆಡ್ಬಿಡ, ಎಮ್ಸೆಂಡ್ ಹೋಗ್ಬಿಟ್ಟತು. ಸುಸ್ತಾಯಿತು ಮೇಲತ್ತು ಅಷ್ಟರಲ್ಲಿ, ಬಟ್ ಖುಷಿ ಆಯಿತು. ಬಂದ್ರೇ ನೋಡಿದ್ರೇ ಖುಷಿ ಆಗುತ್ತಲ್ಲ ಒಂಥರ. ಹಂಚ್ಕಳ್ಗೆ ಹೋಗ್ಬೇಡ, ಖುಷಿ ಎಮ್ಸೆಡ್ ಆಗೈತೆ ಅಂತ ಹೇಳ್ತೈತೆ ತಾನೆ ಅಪ್ಪ. ಈ ಕಡೆ ಬಾ. ಆಟ ಆಡ್ತೀನಿ. ಕುಡಿಬಿಟ್ಟಿದೆ ಇಲ್ಲಿ ನೋಡು. ಬೇಬಿ ಬಿಟ್ಟ, ಬೇಬಿ ಬಿಟ್ಟ. ಯಾವುದೋ ಯಾವುದು ಅಲ್ಲಿ ಅದೇನಾ? ಹೋಗು, ಯಾರು ಹೇಳಿದ್ರು? ಸುಮ್ಮನೆ ಅಲ್ಲಿ ಮರೆಯಾಗಿ ನೋಡಿ. ಇದಾಯ್ತು, ಸುಸ್ತಾಯ್ತು ಫಾನ್. ನಾವು ಇನ್ನು ಇಪಾಸಿಸ್ ಹೋಗೋದೇ ಬೇಡ. ನಿಮಗೆ ನಮ್ಮ ಇಂಪೋಸಸ್ದು ಮೇಲೆಗಡೆ ಗೋಪುರ ಥರ ಇತ್ತಲ್ಲ, ಅದನ್ನು ತೋರಿಸ್ತೀನಿ. ಹಾಗೆ ಇಂಪೋಸಸ್ಸಲ್ಲಿ ಆರಿಸುವಂಥ ಬಾವುಟ ಕೂಡ ತೋರಿಸ್ತೀನಿ ನೋಡಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ. ಸೈಲೆಂಟಾಗಿ ಕಾಣಿಸ್ತೈತಲ್ಲ, ಅದೇನೆ ನೋಡಿ. ಝೂಮ್ ಆಗಿ ತೋರಿಸ್ತಿದ್ದೀನಿ. ಬಾವುಟ ಕೂಡ ಆರ್ತೈತೆ ನೋಡಿ, ಅದೇನೇ ಇಂಪೋಸಸ್ಸು. ಎಷ್ಟು ನೇಯರ್ ಬೈ ಐತೆ ನೋಡಿ ನಮಗೆ. ಬಾವುಟ ನೋಡಿ ಎಷ್ಟು ಚೆನ್ನಾಗಿ ಆರ್ತೈತೆ, ಯಾವಾಗಲೂ ಆರ್ತಿರುತ್ತೆ ಅದು. ಸೊ ಅದು ಬಂದು ಫುಲ್ಲು ಇಂಪೋಸಸ್ ಬಿಲ್ಡಿಂಗ್. ತೆಂಗಿನ ಮರಗಳೆಲ್ಲ, ಗರಿಗಳೆಲ್ಲ ಮುಚ್ಕೊಂಡಿದೆ. ಸುಮ್ಮನೆ ನಡಿ, ಸರಿಯಾಗಿ ಬತ್ತೈತೆ ಈಗ ನನ್ನ ಬಾಯಿಲಿ. ಅಲ್ವಮ್ಮ, ಹಾಗೆ
ಬೆಮ್ಮೆಲು ತೋರಿಸ್ತೀನಿ ನೋಡಿ. ಇದಂತೂ ಬೆಮ್ಮೆಲ್ ಫುಲ್ಲು ಕಾಣಿಸುತ್ತೆ ನೋಡಿ, ಅದೇ ಬೆಮ್ಮೆಲ್ ಫ್ಯಾಕ್ಟ್ರಿ. ನಮ್ಮದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಸುತ್ತಮುತ್ತ ಎಲ್ಲ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ ತೋರಿಸ್ತೀನಿ. ಖುಷಿ ಖುಷಿ ಬಾ, ಇವಾಗ ಕೋಲ್ಡ್ ಕಾಫಿ ರೆಸಿಪಿ ತೋರ್ಸೋಣ. ಹೆಂಗೆ ಬರುತ್ತೆ ಟೇಸ್ಟು, ಹೆಂಗೆ ಬರುತ್ತೆ ಟೇಸ್ಟ್ ಮಾಡೋಣ. ಕಾಫಿ ಯಾಕೋ ಇಲ್ಲ ಬಾರು ಮುಚ್ಕೊಂಡು ಬಾ, ಇವಾಗ ನಾಟಕ ಆಡ್ತಾ ನನಗೆ. ಹುಷಾರು, ತುದಿ ರುಬ್ಕೊಂಡು ಮುತ್ತುಬಿಟ್ಟವ ಮೇಲೆ. ಇವಾಗ ನಾನು ಅವಾಗಲೇ ಹೇಳ್ದಂಗೆ ಕೋಲ್ಡ್ ಕಾಫಿನ ಮಾಡೋಣ. ನೋಡಿದೆ ಒಬ್ಬರು ಮಾಡಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತು ಅಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತು. ಇದು ಬಂದು ಕ್ಯಾಪಚಿನೋ ಬರುತ್ತಲ್ಲ ಕಾಫಿ, ಆ ರೀತಿಯೇ ಮಾಡ್ಕೊಳ್ಳೋದು. ಬಟ್ ಬಿಸಿ ಕಾಫಿ ಎಲ್ಲ ಕೋಲ್ಡ್ ಕಾಫಿ ರೀತಿನಲ್ಲಿ ಮಾಡೋದು. ಇದಕ್ಕೆ ಇಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನನಗೆ ನನ್ನ ಮಗುನಿಗೆ ಇಬ್ರಿಗೂ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಬಂದು ಕಾಫಿ ಪೌಡರ್ ಬ್ರೂ, ನೆಸ್ಕೆಫೆ, ಲೆವೆನ್ಸ್ಟಾ ಯಾವುದಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಫಿಲ್ಟರ್ ಕಾಫಿ ಪೌಡ್ರನ್ನ ತೊಗೊಂಡು ಈ ರೀತಿನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಹೇಳಿದ್ರು. ಗೊತ್ತಿಲ್ಲ, ಟ್ರೈ ಮಾಡೋಣ ಆಯಿತಾ. ಖುಷಿ ಸೌಂಡ್ ಮಾಡಬೇಡ. ಹಾಗೆ ಇದನ್ನು ಇವಾಗ ಚೆನ್ನಾಗಿ ಸ್ವಲ್ಪ ಹೊತ್ತು ಇದು ಮಾಡಬೇಕು, ನೀಟಾಗಿ ಅದು ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಾಡಬೇಕು. ಎಷ್ಟೊತ್ತು ತಗೊಳುತ್ತೆ ಅಂತ ಗೊತ್ತಿಲ್ಲ. ರೆಡಿ ಆದಮೇಲೆ ತಿಳಿಸ್ತೀನಿ. ಸಾರಿ, ನಾನು ನಿಮಗೆ ಸ್ವಲ್ಪ ನೀರು ಹಾಕೊಳ್ಳೋದನ್ನ ಹೇಳೋದನ್ನ ಮರ್ತೆ. ಸ್ವಲ್ಪ ಇಷ್ಟು ಹಾಕ್ಕೊಂಡು ಇವಾಗ ಮಿಕ್ಸ್ ಕೊಡೋಣ. ಎಸ್, ಕಾಫಿ ಪೌಡ್ರ್ ಅಂಟ್ಕೊಟ್ಟಿದ್ದೆ. ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ, ಸುಮ್ಮನೆ ವೇಸ್ಟ್ ಆಗಿಬಿಟ್ರೆ ಕಷ್ಟ. ಚೆನ್ನಾಗಿ ಬಂದೆ ಏನೋ ಸರಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ನೋಡಿ, ವಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಏನು ಮಾಡೋಣ ಅಂದರೆ ಇದನ್ನು ಒಂದು ಗ್ಲಾಸಿಗೆ ಹಾಕೊಳ್ಳೋಣ. ಇನ್ನೂ ಮಿಕ್ಸ್ ಮಾಡ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹತ್ರದಲ್ಲಿ ತೋರಿಸು. ಸೂಪರ್ ಕಾಣಿಸ್ತೈತೆ ಅಲ್ವಾ? ಅಷ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ ಇದು. ಇವಾಗ ಅದನ್ನು ಹಾಕಿದ್ಮೇಲೆ ಇದು ಆಲ್ರೆಡಿ ಕಾಯಿಸಿ ಫ್ರಿಜ್ಜಲ್ಲೇ ಇಟ್ಟಿದ್ದಂಥ ಹಾಲು, ಇದನ್ನು ಇದ್ರೊಳಗಡೆ ಹಾಕೋಣ. ನಾನು ಮಾಡಿಬಿಟ್ಟಿದ್ದೀರಿ ಆಯಿತು. ನಾನು ನೊರೆ ಬರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೋದೆ ಅಷ್ಟೇ. ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಇರು, ಸ್ವಲ್ಪ ಅಲ್ಲೇ ಇರು. ಒಂದು ಐಸ್ ಟ್ಯೂಬ್ ತೆಗೆದು ಹಾಕೋಣ. ಏನು ಹಿಂಗೆ ಬಂದ್ಬಿಟ್ಟು ಎಲ್ಲ ತುಪ್ಪ ಅಂತ ಬಿದ್ದೈತವಲ್ಲ. 3 ಹಾಕಿ 4 ಹಾಕಿ. ಇದು ಏನು ತೆಳುವು ಆಗ್ಬಿಡುತ್ತೆ, ಚೆನ್ನಾಗಿ ಟೇಸ್ಟ್ ಬರಲ್ಲ. ಮತ್ತೆ ಇದು ಇನ್ನೊಂಚೂರು ಹಾಕಿ. ಇನ್ನೊಂದು ಸ್ವಲ್ಪ ಹಾಕ್ಬೇಕು. ನಾನು ಒಬ್ಬಂಗೆ ಇದು ಅಲ್ವಾ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ಕೊಡ್ತೀವಿ. ಇವಾಗ ನೋಡೋ ತುಪ್ಪ ತುಂಬ ಚೆನ್ನಾಗಿ ರೆಡಿ ಆಗೈತೆ. ಇದನ್ನು ಮಿಕ್ಸ್ ಕೊಟ್ರಂತೂ ಸುಮ್ಮನೆ ಸ್ವಲ್ಪ ಲೈಟಾಗಿ ಬಿಸಿನೀರಿಗೆ ಹಾಕ್ಬೋದಷ್ಟು ಹಾಕಿ ಬಿಡ್ಸೋಕೆ ಹೋದೆ. ಅದೇನೋ ಆಯಿತು, ಪರವಾಗಿಲ್ಲ. ತಕ್ಕಮಟ್ಟಿಗೆ ಆಡ್ತಾರನೇ ಕಾಣಿಸ್ಬೇಕು ನೋಡಿದ್ರೆ. ಎಲ್ಲಿ ನೋಡಿಲಿ, ನೋಡು ಕಾಣಿಸ್ತೈತಿ ತಾನೇ. ಗ್ಲಾಸ್ ಎಲ್ಲ ಸ್ವಲ್ಪ ಅಚ್ಚಲ್ಲಿ ಗಲೀಜಾಗೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಜಡ್ಜ್ ನಾನು ಎಲ್ಲಿ ಜಡ್ಜು.
ನಾನೀಗ ನೋಡಿ ನಂಗೆ ಒಂದು ಲೋಟ ಕುಡಿಲೇಬೇಕು ನಾನು. ಚೆನ್ನಾಗಿ ಗೊತ್ತಾದ. ಟೇಸ್ಟ್ ಮಾಡೋಣ. ಸಖತ್ತಾಗೈತೆ ನಿಜವಾಗ್ಲೂ, ಟ್ರೈ ಮಾಡಿ. ಸುಮ್ಮನೆ ಹೇಳ್ತಲ್ಲ, ಚೆನ್ನಾಗಿ ಬಂದೈತೆ. ಈ ಹಾಟ್ ವೆದರ್ಗೆ ಈ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ರೆ ಬಾಯಿ ಬೀಳ್ತು. ಚೆನ್ನಾಗಿ ಕೋಲ್ಡ್ ಇದು ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ನಾನು ಇವಾಗ ಅರ್ಜೆಂಟ್ ನಮಗೆ ಕೆಲಸ ಐತೆ. ಈಗ ಬ್ಯಾಲೆನ್ಸ್ ಕೆಲಸಗಳು ಕಾಂಪೌಂಡ್ ಎಲ್ಲ ತೊಳೆಯೋಕೆ ಹೋಗ್ಬೇಕು. ಹಾಗಾಗಿ ಅಷ್ಟೆಲ್ಲ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಕುಡ್ಬಿಟ್ಟೆ. ಹಾಗೆ ನಾವೇನೇ ಮೋಜು ಮಸ್ತಿ ಏನೇ ದವಾಕಿ ಏನೇ ಮಾಡಿದ್ರೂ ಕೊನೆಗೆ ನಮಗೆ ಅಂತ ಇರುವಂಥ ಒಂದಿಷ್ಟು ಜವಾಬ್ದಾರಿಗಳಿಂದ ಖಂಡಿತವಾಗ್ಲೂ ತಪ್ಪಿಸ್ಕೊಳ್ಳೋದಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ. ನೋಡಿ, ನಾನು ಏನೋ ಮಾಡ್ತಾಯಿದ್ದೀನಿ, ಅಲ್ಲೂ ಬಂದು ನನ್ನ ಮಗ ಕಾಮಿಡಿ ಹುಡುಕ್ತಾನೆ, ಅದರಲ್ಲೂ ಕಾಮಿಡಿ ಮಾಡ್ತಾನೆ ಅಂತ ಅಂದರೆ ಇವನ್ ಟಾರ್ಚರ್ನ ನಾನು ಎಷ್ಟು ಸಹಿಸ್ಕೋತಾ ಇರಬೇಕು. ಸ್ಕೂಲ್ ಇರೋ ಟೈಮಲ್ಲೇ ಹಿಂಗೆ ಇನ್ನೊಂದು ವೀಕ್ ಹೋದರೆ ಕಂಪ್ಲೀಟ್ ಹಾಲಿಡೇ ಕೊಡ್ತಾರೆ, ಸಮ್ಮರ್ ಹಾಲಿಡೇನ. ಅದು ಮುಗಿಯೋವರೆಗೂ ನಾನು ಅವನ ಟಾರ್ಚರ್ನ ಹೆಂಗೆ ತಡ್ಕೋಬೇಕು ಅಂತ ಇವಾಗಲೇ ಭಯ ಆಗ್ತಾಯಿದೆ. ಸರಿ, ಅದನ್ನು ಸ್ವಲ್ಪ ಸೈಡಿಗೆ ಇಡೋಣ. ಹೇಳ್ತಿದ್ನಲ್ಲ, ನಮ್ಮ ಜವಾಬ್ದಾರಿಗಳು ನಮ್ಮ ಕರ್ತವ್ಯಗಳು ಅಂತ ಏನಿರುತ್ತೆ ಅದನ್ನು ನಗ್ನಗ್ತಾನೆ ಸ್ವೀಕಾರ ಮಾಡಬೇಕಾಗುತ್ತೆ. ಯಾವುದೇ ಥರದ ಹಿಂಜರಿಕೆ ಇಲ್ಲದೆ ಅದನ್ನು ನಾವು ಸಂಪೂರ್ಣ ಕೂಡ ಗೊಳಿಸ್ಬೇಕಾಗುತ್ತೆ. ಅದರಲ್ಲೂ ಹೆಣ್ಮಕ್ಳುಗಳ ಒಂದು ಕೆಲಸ ಅಂತೂ ಖಂಡಿತವಾಗ್ಲೂ ಸುಲಭವಾದದ್ದಲ್ವೇ ಅಲ್ಲ. ಗಂಡ ಮನೆ ಮಕ್ಕಳು ಏನೇ ಒಂದು ಕೆಲಸಕ್ಕೆ ಹೊರಗಡೆ ಹೆಣ್ಮಕ್ಳು ಓದ್ಕೊಂಡು ಕೆಲಸಕ್ಕೆ ಹೋಗದೇ ಇರಲಿ, ಆದರೆ ಮನೆ ಕೆಲಸ ಅಂತೂ ಮಿಸ್ ಮಾಡುವಂಗೆ ಇಲ್ಲ. ಏನೇ ಓದಿ ಏನೇ ಬರೆದು ಏನೇ ಆಫೀಸ್ಗೆ ಹೋಗಿದ್ದು ಬಂದರೂ ಅಡುಗೆ ಮಾಡೋದು, ಅಡುಗೆ ಮನೆ ಕೆಲಸ ಮಾಡೋದು ಹೆಣ್ಮಕ್ಳುಗಳಿಗೆ ತಪ್ಪಿದ್ದಲ್ವೇ ಅಲ್ಲ. ಅದರಲ್ಲೂ ಟಿಪಿಕಲ್ ಹೌಸ್ ವೈಫ್ಗಳ ಲೈಫ್ ಸ್ಟೈಲ್ ಅಂತೂ ಕೇಳೋದೇ ಬೇಡ ಅಂತ ಅಂದ್ಕೊಳ್ಳಿ. ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ನಾಳೆ ಮಂಡೇ ಆಗಿರೋದ್ರಿಂದ ಇವತ್ತು ಕಂಪ್ಲೀಟಾಗಿ ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ. ಅದರಲ್ಲೂ ಸಂಡೇ ನಾನ್ ವೆಜ್ ಮಾಡಿಬಿಟ್ರಂತೂ ಸೋಮವಾರಕ್ಕೆ ಸ್ವಲ್ಪ ಜಾಸ್ತಿನೇ ಕ್ಲೀನಿಂಗ್ ಇರುತ್ತೆ. ಇವತ್ತೇನು ಮಾಡಲಿಲ್ಲ ಅಂತಂದರೆ ನಾಳೆ ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ, ಸಂಜೆ ಆಗುತ್ತೆ ವಾರ ಮಾಡೋದು. ಹಂಗಾಗಿ ಇವತ್ತು ನಾನು ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸಿಂಕ್ ತೊಳೆಯೋದಿರ್ಬೋದು, ಗೋಡೆಗಳೆಲ್ಲ ಕ್ಲೀನ್ ಮಾಡೋದು, ಒಲೆ ತೊಳೆಯೋದು ಮತ್ತು ಕಬರ್ಡ್ಗಳೆಲ್ಲ ಸೀಟ್ಕೊಳ್ಳೋದೆಲ್ಲನೂ ಇವತ್ತು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹೊರಗಡೆ ಬಂದು ಕಾಂಪೌಂಡು ಕೂಡ ಎಲ್ಲನೂ ತೊಳ್ಕೊಂಡೆ. ಅದೆಲ್ಲ ತೊಳೆದ್ಬಿಟ್ಟು ಒಳಗಡೆ ಹೋಗಿ ಈಗ ಸೂಪರ್ ಆದಂಥ ಮಟನ್ ಸಾಂಬಾರ್ ಆ್ಯಂಡ್ ಬಿಸಿ ಬಿಸಿ ಮುದ್ದೆನ ಮಾಡಿದ್ದೆ. ಊಟ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಇರುವಂಥ ಕೆಲಸನ ನೋಡೋಣದ್ರಾಯಿತು ಅಂತ ಹೇಳಿ ಫಸ್ಟು ಊಟನ ಮಾಡ್ಕೊಡ್ತಾಯಿದ್ದೆ. ಬೆಳಗ್ಗೆ ತಿಂಡಿ ತಿಂದಿದ್ದಷ್ಟೇ, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ನಾನ್ ವೆಜ್ಜು ಬೆಳಗ್ಗೆ ತಿಂದುಬಿಟ್ರೆ ಇನ್ನು ಮಧ್ಯಾಹ್ನ ತಿನ್ನಬೇಕು ಅಂತ ಅನಿಸಲ್ಲ. ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಕಾಫಿ ಎಲ್ಲ ಮಾಡಿಕೊಂಡು ಕುಡಿದ್ವಲ್ಲ, ಅದೇನೇ ಸಾಕು ಅನ್ನಿಸ್ತಿತ್ತು. ಹಂಗಾಗಿ ಸಿಕ್ಕಾಪಟ್ಟೆ ಹಶ್ವಾಗ್ತಾಯಿತ್ತು. ಅದಕ್ಕೆ ಊಟ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಮಾಡಿದ್ರಾಯ್ತು ಅಂತ ಊಟ ಮಾಡ್ಕೊತಾಯಿದ್ದೀನಿ. ಸದ್ಯಕ್ಕೆ ಈಗ ಊಟ ಮುಗಿಸಿ ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಕೆಲಸಗಳಿದೆ. ಆಲ್ಮೋಸ್ಟು ಕಿಚನ್ ಕ್ಲೀನಿಂಗ್ ಮುಗಿಸ್ಕೊಂಡೆ ಆ್ಯಂಡ್ ಕಾಂಪೌಂಡ್ ಎಲ್ಲ ತೊಳೆದು ಬಂದೆ. ಇನ್ನು ಒಳಗಡೆ ಅಂದರೆ ವಾಶ್ ಬೇಷನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬೆಡ್ಗಳೆಲ್ಲ ರೆಡಿ ಮಾಡಿ ಮಲ್ಕೋಬೇಕು. ಪಾತ್ರೆ ಎಲ್ಲ ತೊಳೆದು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ವಾರ ಎಲ್ಲ ಮುಗಿಸುವಂಥ ಕೆಲಸ, ಇಲ್ಲ ಅಂತಂದರೆ ತಡ ಆಗುತ್ತೆ. ಸೊ ಅದಕ್ಕೆ ಈಗ ಊಟ ಮುಗಿಸ್ಬಿಟ್ಟು ಅಷ್ಟು ಕೆಲಸ ಎಲ್ಲ ಮುಗಿಸ್ತೀನಿ. ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವ್ಲಾಗ್. ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಮನೆ ಹತ್ರ ಕರ್ಕೊಂಡೋಗಿದ್ದೆ, ಅಲ್ಲಿ ಕೆಲಸ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದನ್ನು ತೋರಿಸ್ದೆ. ಹಾಗೆ ನಾನು ಕಾಪಿ ಮಾಡಿದಂತಹ ಕಾಫಿ, ಕೋಲ್ಡ್ ಕಾಫಿ, ಅದ್ರದ್ದು ಒಂದು ಸ್ಮಾಲ್ ರೆಸಿಪಿನ ಕೂಡ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನೀವು ಕೂಡ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಜವಾಗ್ಲೂ. ಅದರಲ್ಲೂ ಈ ವೆದರಿಗಂತೂ ಆ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ ಫೀಲು. ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿದೆ ನಾನು ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋಲಿ ಸಿಗುವ.
ಮುದ್ದೆ ಜೊತೆ ಮಟನ್ ಸಾಂಬಾರ್ ಸಖತ್ ಕಾಂಬಿನೇಷನ್ ಅಲ್ವಾ.